ನಮಸ್ಕಾರ. ಈ ಅದ್ಭುತವಾದ ಮೂಲ ಮಾಹಿತಿಯ ವಿವರಣೆಗೆ ಸ್ವಾಗತ. ಇಂದು ನಾವು ಬೇಟೆಗಾರ ಮತ್ತು ಬೇಟೆಯ ನಡುವಿನ ಮುಖಾಮುಖಿಯನ್ನು ತಂತ್ರಗಾರಿಕೆಯ ದೃಷ್ಟಿಯಿಂದ ಒಡೆಯಲಿದ್ದೇವೆ. ಇದು ಕೇವಲ ಒಂದು ಪ್ರಾಣಿ ಇನ್ನೊಂದನ್ನು ಬೇಟೆಯಾಡುವ ಸಾಮಾನ್ಯ ಕಥೆಯಲ್ಲ, ಬದಲಾಗಿ ಇದೊಂದು ರೋಚಕ ಮಾನಸಿಕ ಯುದ್ಧ ಮತ್ತು ಕಾರ್ಯತಂತ್ರದ ಚದುರಂಗದಾಟ. ಬನ್ನಿ, ಈ ಮೂಲ ಮಾಹಿತಿಯಲ್ಲಿ ಅಡಗಿರುವ ರಹಸ್ಯಗಳನ್ನು ನೇರವಾಗಿ ಬಿಡಿಸಿ ನೋಡೋಣ. ಬಲಶಾಲಿ ಹಾಗೂ ಕುತಂತ್ರಿ ಎದುರಾಳಿಯನ್ನು ಕೇವಲ ಬುದ್ಧಿಮತ್ತೆಯಿಂದ ಹೇಗೆ ಮೀರಿಸಬಹುದು ಎಂಬುದು ಒಂದು ದೊಡ್ಡ ಪ್ರಶ್ನೆ ಅಲ್ವಾ? ಶಾರೀರಿಕವಾಗಿ ಬಲಿಷ್ಠನಾಗಿರುವ ವಂಚಕನ ಎದುರು ದುರ್ಬಲ ಎಂದು ತೋರುಮವರು ಹೇಗೆ ಮೇಲುಗೈ ಸಾಧಿಸಬಹುದು? ಅಧಿಕಾರದ ಮತ್ತು ಬಲದ ಅಸಮತೋಲನವಿದ್ದಾಗ ಇಡೀ ಆಟದ ನಿಯಮಗಳನ್ನೇ ಹೇಗೆ ಬದಲಾಯಿಸಬಹುದು ಎಂಬುದನ್ನು ಈ ಕತೆ ಅತ್ಯಂತ ಕುತೂಹಲಕಾರಿಯಾಗಿ ವಿವರಿಸುತ್ತದೆ. ಹಂತ 1: ಆಕ್ರಮಣಕಾರಿ ತಂತ್ರ. ಇಲ್ಲಿ ವಂಚಕನ ಮೊದಲ ಹೆಜ್ಜೆ ಹೇಗಿರ್ತದೆ ಎಂಬುದನ್ನು ಗಮನಿಸೋಣ. ಇಲ್ಲಿನ ಭೌತಿಕ ಅಂತರ ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಒಂದು ಕಡೆ ಹಸಿವಿನಿಂದ ಕಂಗೆಟ್ಟಿರುವ ನರಿ ಕೆಳಗೆ ನೆಲದ ಮೇಲಿದೆ, ಆದ್ರೆ ಇನ್ನೊಂದು ಕಡೆ ಹುಂಜ, ಅದು ಮರದ ಮೇಲಿನ ಅತ್ಯಂತ ಭದ್ರವಾದ ಸ್ಥಳದಲ್ಲಿ ರಾಜನಂತೆ ಕುಳಿತಿದೆ. ನರಿಗೆ ಅದು ಸುಲಭದ ತುತ್ತಲ್ಲ. ಈ ಭೌತಿಕ ಲಾಭವೇ ಹುಂಜದ ಮೊದಲ ರಕ್ಷಣಾ ಕವಚ. ಈ ಅಂತರವನ್ನು ಮೀರಿಬರಲು ನರಿಗೆ ಬಲವಂತದ ಆಕ್ರಮಣಕ್ಕಿಂತ ಒಂದು ಹೊಸ ಕುತಂತ್ರದ ಅವಶ್ಯಕತೆ ಇದೆ. ಮರ ಏರಲು ಸಾಧ್ಯವಾಗದಿದ್ದಾಗ ಆ ನರಿ ಏನ್ಮಾಡ್ತದೆ ಗೊತ್ತಾ? ಒಂದು ಅದ್ಭುತವಾದ ಸುಳ್ಳುಣ್ಣ ಹೆಣೆಯುತ್ತದೆ. ಇನ್ಮುಂದೆ ಎಲ್ಲ ಪ್ರಾಣಿಗಳು ಸ್ನೇಹಿತರಾಗಿದ್ದಾರೆ ಎಂಬ ಕಟ್ಟುಕಥೆಯನ್ನು ಕಟ್ಟುತ್ತದೆ. ಇದು ಕೇವಲ ಮಾತಲ್ಲ, ಇದು ನೇರವಾಗಿ ಎದುರಾಳಿಯ ಮನಸ್ಸಿನ ಮೇಲಿನ ಆಕ್ರಮಣ. ಹುಂಜ ತನ್ನ ಸುರಕ್ಷಿತ ವಲಯದಿಂದ ಹೊರಬರಲಿ ಎಂಬ ಉದ್ದೇಶದಿಂದ ಹೆಣೆದ ಈ ಸುಳ್ಳು ನಿಜಕ್ಕೂ ಎದುರಾಳಿಯನ್ನು ನಿಶ್ಶಸ್ತ್ರಗೊಳಿಸುವ ಒಂದು ಭೀಕರ ತಂತ್ರ. ವಂಚನೆಯ ಹಿಂದಿರುವ ನಿಜವಾದ ವ್ಯಾಖ್ಯಾನವೇ ಇದು. ಶಕ್ತಿ ಕೆಲಸ ಮಾಡದಿದ್ದಾಗ ಬುದ್ಧಿಯಾಟ ಶುರುವಾಗುತ್ತದೆ. ನರಿ ಇಲ್ಲಿ ಬಲವಂತ ಮಾಡುತ್ತಿಲ್ಲ, ಬದಲಾಗಿ ಒಂದು ಸುಳ್ಳು ಸುರಕ್ಷತೆಯ ಭ್ರಮೆಯನ್ನು ಸೃಷ್ಟಿಸುತ್ತಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಸುರಕ್ಷಿತವಾಗಿದೆ ಎಂಬ ಭಾವನೆ ಮೂಡಿದ ತಕ್ಷಣವೇ ಎಚ್ಚರ ತಪ್ಪುವ ಸಾಧ್ಯತೆ ಇರುತ್ತದೆ. ಇದೇ ಆಕ್ರಮಣಕಾರಿಯ ಅತ್ಯಂತ ಸೂಕ್ಷ್ಮ ಹಾಗೂ ಅಪಾಯಕಾರಿ ನಡೆ. ಈಗ ಹಂತ 2: ರಕ್ಷಣಾತ್ಮಕ ಪ್ರತಿದಾಳಿ. ಕಥೆಯ ನಿಜವಾದ ರೋಚಕತೆ ಶುರುವಾಗುವುದೇ ಇಲ್ಲಿಂದ. ಹುಂಜ ಸುಮ್ನೆ ಕೂರ್ತದೆಯಾ? ಖಂಡಿತ ಇಲ್ಲ. ಅದು ತನ್ನ ರಕ್ಷಣೆಯನ್ನು 2 ಸ್ಪಷ್ಟ ಹಂತಗಳಲ್ಲಿ ನಿರ್ವಹಿಸುತ್ತದೆ. ಮೊದಲನೇದಾಗಿ, ಎಷ್ಟೇ ಪ್ರಲೋಭನೆ ಬಂದ್ರೂ ತಾನಿರುವ ಆ ಭೌತಿಕವಾಗಿ ಸುರಕ್ಷಿತವಾದ ಜಾಗವನ್ನು ಬಿಟ್ಟುಕೊಡುವುದಿಲ್ಲ. ಎರಡನೇದು ಮತ್ತು ಅತಿ ಚತುರವಾದ ಹೆಜ್ಜೆಯೆಂದರೆ ದೂರದಿಂದ ಬೇಟೆಗಾರರು ಬರ್ತಿದ್ದಾರೆ ಎಂದು ನಟಿಸುವುದು. ಗಾಬರಿಯಾದಂತೆ ನಟಿಸುತ್ತಲೇ ಇಡೀ ಪರಿಸ್ಥಿತಿಯನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಅದ್ಭುತ ಪ್ರತಿತಂತ್ರವಿದು. ಗಮನಿಸಿ, ಇಲ್ಲಿ ಹುಂಜವು ನರಿಯದ್ದೇ ಆಯುಧವನ್ನು ಅದರ ವಿರುದ್ಧ ಪ್ರಯೋಗಿಸುತ್ತಿದೆ. ನರಿ ಹೇಗೆ ಸುಳ್ಳು ಸ್ನೇಹವನ್ನು ಸೃಷ್ಟಿಸಿತೋ ಅದೇ ರೀತಿ ಹುಂಜ ಒಂದು ದೊಡ್ಡ ಕಾಲ್ಪನಿಕ ಅಪಾಯವನ್ನು ಸೃಷ್ಟಿಸಿತು. ನರಿಯ ಪಾಲಿಗೆ ಬೇಟೆಗಾರರು ಎಂದ್ರೆ ಅದು ನೇರ ಸಾವು. ನರಿ ಹೆಣೆದ ಆ ಕೃತಕ ಶಾಂತಿಯ ವಾತಾವರಣ ಈ ಕಾಲ್ಪನಿಕ ಬೇಟೆಗಾರರ ಆಗಮನದ ಸುದ್ದಿಯಿಂದ ಕ್ಷಣಮಾತ್ರದಲ್ಲಿ ನುಚ್ಚುನೂರಾಗುತ್ತದೆ. ಇದು ವಂಚಕನ ವಿರುದ್ಧ ವಂಚನೆಯನ್ನೇ ಬಳಸಿ ಗೆಲ್ಲುವ ಪರಿ. ಮುಂದಿನ ಹಂತ 3: ತ್ವರಿತ ಹಿಮ್ಮೆಟ್ಟುವಿಕೆ. ಹುಂಜದ ಈ ಸಣ್ಣ ನಟನೆ ಇಡೀ ದೃಶ್ಯವನ್ನು ಹೇಗೆ ಬದಲಾಯಿಸುತ್ತದೆ ನೋಡೋಣ. ಈ ಹೋಲಿಕೆಯು ಶಕ್ತಿಯ ವರ್ಗಾವಣೆಯನ್ನು ಅಚ್ಚುಕಟ್ಟಾಗಿ ತೋರಿಸುತ್ತದೆ. ಮೊದಲಿಗೆ ನರಿಯು ಪ್ರಯೋಗಿಸಿದ ಆ ಸುಳ್ಳು ಸ್ನೇಹದ ತಂತ್ರ ಸಂಪೂರ್ಣವಾಗಿ ವಿಫಲವಾಯಿತು. ಹುಂಜವನ್ನು ಕೆಳಗೆ ತರುವಲ್ಲಿ ಅದು ಸೋತಿತು. ಆದ್ರೆ ಹುಂಜ ಪ್ರಯೋಗಿಸಿದ ಆ ಕಾಲ್ಪನಿಕ ಬೇಟೆಗಾರರ ತಂತ್ರ ತಕ್ಷಣವೇ ಫಲಿತಾಂಶ ನೀಡಿತು. ಕೇವಲ ಒಂದು ಸುಳ್ಳಿನಿಂದಾಗಿ ನರಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಪರಾರಿಯಾಗುತ್ತದೆ. ನಿಯಂತ್ರಣ ಸಂಪೂರ್ಣವಾಗಿ ನೆಲದಿಂದ ಮರದ ಮೇಲಿದ್ದವನ ಕೈಗೆ ಸೇರುತ್ತದೆ. ಕೊನೆಯದಾಗಿ ಹಂತ 4: ಅಂತಿಮ ಪಾಠ. ಈ ಕಥೆಯ ಹಿಂದಿರುವ ಆ ತಾರ್ಕಿಕ ಜ್ಞಾನವನ್ನು ಒಮ್ಮೆ ವಿಶ್ಲೇಷಿಸೋಣ. ಈ ಮೂಲ ಮಾಹಿತಿಯು ಅತ್ಯಂತ ಸ್ಪಷ್ಟವಾಗಿ ನೀಡುವ ಪಾಠವಿದು. ಕೇವಲ ದೈಹಿಕವಾಗಿ ಎಚ್ಚರದಿಂದಿದ್ರೆ ಸಾಲ್ದು, ಮನಸ್ಸು ಕೂಡ ಅಷ್ಟೇ ಚುರುಕಾಗಿರಬೇಕು. ಅಪಾಯ ಎದುರಾದಾಗ ಗಾಬರಿಯಾಗದೆ ವಸ್ತುಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ನರಿಯ ಮಾತಿಗೆ ಮರುಳಾಗದ ಹುಂಜದಂತೆ ಆಲೋಚನೆಗಳು ಸದಾ ತೀಕ್ಷ್ಣವಾಗಿರಬೇಕು. ಜಾಗರೂಕತೆ ಮತ್ತು ಜಾಣ್ಮೆ ಜೊತೆಯಲ್ಲಿದ್ರೆ ಎಂತಹ ಕುತಂತ್ರವನ್ನಾದ್ರೂ ಸುಲಭವಾಗಿ ಸದೆಬಡಿಯಬಹುದು. ಈ ವಿವರಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಪ್ರಮುಖವಾದ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ. ಅಪಾಯವು ಯಾವಾಗಲೂ ಘರ್ಜಿಸುತ್ತಾ ಬರುವುದಿಲ್ಲ. ಕೆಲವೊಮ್ಮೆ ಅದು ಅತ್ಯಂತ ಮೃದುವಾಗಿ ಸ್ನೇಹದ ನಗುವಿನೊಂದಿಗೆ ಬರಬಹುದು. ಅಂತಹ ಸಂದರ್ಭದಲ್ಲಿ ನಮ್ಮಲ್ಲಿರುವ ಜಾಗರೂಕತೆಯೇ ಅಂತಿಮ ರಕ್ಷಣೆಯನ್ನು ನೀಡುತ್ತದೆಯಾ? ತಂತ್ರ ಮತ್ತು ಪ್ರತಿತಂತ್ರಗಳ ಈ ಕಥೆಯು ಯಾವುದೇ ಮುಖವಾಡವನ್ನು ಸುಲಭವಾಗಿ ನಂಬಬಾರದು ಎಂಬ ಎಚ್ಚರಿಕೆಯ ಗಂಟೆಯನ್ನು ಸದಾ ಬಾರಿಸುತ್ತಲೇ ಇರುತ್ತದೆ. ಇದರ ಬಗ್ಗೆ ಖಂಡಿತ ಒಮ್ಮೆ ಯೋಚಿಸಿ.